Good morning, students. Now, uses of history or importance of history. Some point history is a memory of the past events. Second point is history is teach religion, tolerance. History is a source of inspiration, and history promote patriotism. Next point is history is a laboratory of social science. History is a laboratory of social science. ಇತಿಹಾಸ ಅನ್ನೋದು ನಮಗೆ ಸಮಾಜ ವಿಜ್ಞಾನದ ಒಂದು ಪ್ರಯೋಗಾಲಯ ಅಂದರೆ ನಾವು ಇದನ್ನು ಕರಿತೀವಿ. ಯಾಕೆಂತ ಹೇಳಿದ್ರೆ ಎಂಟೈರ್ ಹಿಸ್ಟ್ರಿ ಈ ಒಂದು ಸೋಷಿಯಲ್ ಸೈನ್ಸ್, ಸೋಷಿಯಲ್ ಅಥವಾ ಹಿಸ್ಟ್ರಿ ಅನ್ನೋದು ಕೂಡ ಸೈನ್ಸ್ ರೀತಿಯಲ್ಲಿ, ಯಾಕೆಂದರೆ ಇದರ ಬೇಸ್ ಮೇಲೇ ಎಂಟೈರ್ ನಮಗೆ ಸೋಷಿಯಾಲಜಿ, ಎಕನಾಮಿಕ್ಸ್ ಮತ್ತು ಸೈನ್ಸ್, ಟೆಕ್ನಾಲಜಿ ಎಲ್ಲದೂ ಕೂಡ ಬಿಲ್ಟ್ ಆಗಿರೋದು ಬೇಸಿಕ್ ಅಂತ ನಾವು ಹಿಸ್ಟ್ರಿಯನ್ನು ಕರಿತೀವಿ. ಇದು ಮೋಸ್ಟ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಇದರಲ್ಲಿ ಏನೇನು ಯೂಸಸ್ ಆಗುತ್ತೆ ಎಂಟೈರ್ ವರ್ಲ್ಡಲ್ಲಿ, ವರ್ಲ್ಡನ್ನು ಕನ್ಸಿಡರ್ ಮಾಡಿದ್ರೆ ನಾವು ವರ್ಲ್ಡಲ್ಲಿ ಸೋಷಿಯಲ್ ಸೈನ್ಸ್ ಬೇಸ್ ಮೇಲೇ ಎಲ್ಲ ಒಂದು ಇವುಗಳು ಕೂಡ ಅಂಗಗಳು ಕೂಡ ಶಾಸ್ತ್ರಗಳು ಕೂಡ ನಮಗೆ ಇದಾಗಿದೆ ಅನ್ನೋದನ್ನ. ನೆಕ್ಸ್ಟ್ ಪಾಯಿಂಟ್ ಈಸ್ ಹಿಸ್ಟ್ರಿ ಇಸ್ ಇನ್ಫ್ಲೂಯೆನ್ಸ್ ನೋಬಲ್ ಐಡಿಯಾಸ್. ಹಿಸ್ಟ್ರಿ ಇಸ್ ಹ್ಯಾವ್ ಟು broaden out our outlook. History is promote international peace. History as professional uses. Next point is history is remove prejudice. Prejudice ಅನ್ನುವ ಒಂದು ಇದನ್ನು ನಾವು ನೋಡ್ತೀವಿ. ಪೂರ್ವಾಗ್ರಹವನ್ನು ನಮಗೆ ಹೋಗಲಾಡಿಸುತ್ತೆ, ಅಥವಾ ಏನು ಅಗ್ರೆಸಿವ್ ಒಂದು ಮನೋಭಾವ ಏನಿರುತ್ತೆ ಅದನ್ನು ಹೋಗಲಾಡಿಸುತ್ತೆ. ನಮಗೆ ನೆಕ್ಸ್ಟ್ ಹಿಸ್ಟ್ರಿ ಇಸ್ ಇನ್ಫ್ಲೂಯೆನ್ಸ್ ನೋಬಲ್ ಐಡಿಯಾಸ್ ಅಂತ ಏನಿದೆ, ಇದರ ಬಗ್ಗೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಲ್ ಪರ್ಸನ್ಸ್ ಅಥವಾ ಪರ್ಸನಾಲಿಟಿಯ ಒಂದು ಮೆಂಬರ್ಸನ್ನು ನೋಡ್ತೀವಿ. ಅದರ ಬೇಸ್ ಮೇಲೆ ನಾವು ಸಮ್ ಡೀಟೇಲ್ಸ್ ಅನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮೋಸ್ಟ್ ವರ್ಲ್ಡ್ ಬಿಗ್ಗೆಸ್ಟ್ ಲೀಡರ್ಸ್ ಅಥವಾ ಗ್ರೇಟೆಸ್ಟ್ ಲೀಡರ್ಸ್ ಅಂತ ಏನು ಕರಿತೀವಿ, ಬಿ ಆರ್ ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದ, ಬಸವೇಶ್ವರ, ಮತ್ತು ಅಬ್ರಹಾಂ ಲಿಂಕನ್, ಗ್ರೇಟೆಸ್ಟ್ ಪರ್ಸನ್ಸ್ ಅಂತ ನಾವು ಕರಿತೀವಿ. ನೆಲ್ಸನ್ ಮಂಡೇಲಾ was the South African, the first president ಅಂತ ಅವರನ್ನು ಕರಿತೀವಿ. ಫಸ್ಟ್ ಪ್ರೆಸಿಡೆಂಟ್ಸ್ ಲೈಕ್ ಕಪ್ಪು ವರ್ಣೀಯರು ಅಂತ ಏನು ಕರಿತೀವಿ, ಅವರಲ್ಲಿ ಫಸ್ಟು ಇವರು ತುಂಬಾ ಇವರ ಬಿಳಿ ಜನಾಂಗ ಮತ್ತು ಕಪ್ಪು ಜನಾಂಗ ಅಂತ ಇವೆರಡು ಸ್ಪ್ಲಿಟ್ ಆಗುತ್ತೆ. ಇದರಿಂದ ಫಸ್ಟ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗ್ತಾರೆ. ಇದರ ಜಾತಿ ನೀತಿ ಅಥವಾ ವರ್ಣ ನೀತಿ ಏನಿರುತ್ತೆ ಅದರ ವಿರುದ್ಧವಾಗಿ ಹೋರಾಟವನ್ನು ಸುಮಾರು ವರ್ಷಗಳ ಕಾಲ ಸಕ್ಸಸ್ಸನ್ನು ಮಾಡ್ತಾರೆ. ಇದನ್ನು ಮಹಾತ್ಮ ಗಾಂಧೀಜಿಯವರು ಕೂಡ ಸೌತ್ ಆಫ್ರಿಕಾಕ್ಕೆ ಹೋದಾಗ ಈ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡಿರ್ತಾರೆ. ಇವೆಲ್ಲವೂ ಕೂಡ ನಮಗೆ ತಿಳಿದು ಬರುತ್ತೆ. ಅದರ ಸಮಾಜ, ಸೊಸೈಟಿ, ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಏನೇನಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಈ ಒಂದು ಪರ್ಸನ್, ಅವರ ಲೈಫ್ ಹಿಸ್ಟ್ರಿ, ಅವರ ಥಾಟ್ಸ್, ಅವರ ಒಂದು ಟೀಚಿಂಗನ್ನು ಅವರ ಬೇಸ್ ಮೇಲೆ ಸುಮಾರು ಯೂಸಸ್ ಆಫ್ ಹಿಸ್ಟ್ರಿಗೆ ಅದರ ಒಂದು ಕಾಂಟ್ರಿಬ್ಯೂಷನ್ಸ್, ಇತಿಹಾಸವನ್ನು ಅದನ್ನು ಸ್ಟಡಿಯನ್ನು ಮಾಡೋದ್ರಿಂದ ಮೋರ್ ಕಾಂಟ್ರಿಬ್ಯೂಷನ್ ನಮಗೆ ಸಿಗುತ್ತೆ. ಅವರ ಸೊಸೈಟಿ, ಅಫೆಕ್ಷನ್, ಕೈಂಡ್ನೆಸ್, ಪೊಲಿಟಿಕಲ್ ಪಾಲಿಸಿ, ರಿಲಿಜಿಯನ್ ಎಲ್ಲದೂ ಕೂಡ ಎಂಟೈರ್ ಒಂದು ಸೊಸೈಟಿಗೆ ಏನೇನು ಬೇಕು ಅದೆಲ್ಲ ನೀಡ್ಗಳನ್ನು ಗ್ರೇಟೆಸ್ಟ್ ಪರ್ಸನಾಲಿಟಿ ಮೆಂಬರ್ಸ್ ಏನಿರ್ತಾರೆ ಅವರ ಬೇಸ್ ಮೇಲೆ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಹಿಸ್ಟ್ರಿ ಟು ಬಾರ್ಡನ್ ಅವರ್ ಔಟ್ಲುಕ್. ಇತಿಹಾಸವನ್ನು ಒಂದು ಸ್ಟಡಿಯನ್ನು ಮಾಡೋದ್ರಿಂದ ನಮಗೆ ಇನ್ನರ್ ಒಂದು ಇದು ಬ್ಯೂಟಿ ಅಂತ ಏನು ಕರಿತೀವಿ ಅದರ ಒಂದು ಇದು ಚೇಂಜ್ ಆಗುತ್ತೆ ಒಂದು ಅರ್ಥದಲ್ಲಿ ನೀಡಲಾಗುತ್ತೆ. ಇದು ಕೂಡ ಅನದರ್ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ. ಇದು ಕೂಡ ನಮಗೆ ಏನು ಅದರ ಒಂದು ಇಂಪಾರ್ಟೆಂಟ್ ಅಂತ ನಾವು ಕರಿತೀವಿ. ದ ಗ್ರೇಟೆಸ್ಟ್ ಸಿವಿಲೈಸೇಷನ್, ವರ್ಲ್ಡ್ನಲ್ಲಿ ನಡೆದಿರುವಂತಹ ಸಿವಿಲೈಸೇಷನ್ ಇರ್ಬೋದು,
ಗ್ರೇಟೆಸ್ಟ್ ಪರ್ಸನಾಲಿಟಿ, ರಿಲಿಜಿಯನ್, ಇವೆಲ್ಲವೂ ಕೂಡ ಕಂಬೈನ್ ಮಾಡಿ ನೋಡಿದ್ರೆ, ಅದನ್ನು ನಾವು ಅನಲೈಸ್ ಮಾಡಿ ಅದನ್ನು ಸ್ಟಡಿಯನ್ನು ಮಾಡಿದ್ರೆ ಅದರಲ್ಲಿ ಸಿಗುವಂಥ ಒಂದು ಸಮ್ ಕ್ವಾಲಿಟೀಸ್ ಅಂತ ನಾವು ಕರೀತೀವಿ. ಯಾವ ಧರ್ಮದ ಕೂಡ ನಮ್ಮ ಎಂಟೈರ್ ವರ್ಲ್ಡ್ನಲ್ಲಿರುವಂಥ ಸಿವಿಲೈಸೇಷನ್ನಿಂದ ಹೇಗೆ ಮಾರ್ಪಾಡಾಗುತ್ತೆ, ಅರ್ತ್ ಫಾರ್ಮೇಷನ್ ಏನಾಗುತ್ತೆ, ಅವೆಲ್ಲವೂ ಕೂಡ ತಿಳಿಯೋದ್ರಿಂದ ಮನುಷ್ಯನಿಗೆ ಒಂದು ಸ್ಟಿಕ್ಕನ್ ಆದ ಒಂದು ಮೈಂಡ್ ಸೆಟ್ ಆಗುತ್ತೆ. ಅದು ಇದರ ಒಂದು ಪಾಯಿಂಟ್ನ ಒಂದು ಸೋರ್ಸಸ್ ಅಂತ ನಾವು ಕರಿತೀವಿ. ಹಿಸ್ಟ್ರಿ ಪ್ರಮೋಟ್ ಇಂಟರ್ನ್ಯಾಷನಲ್ ಸ್ಪೇಸ್. ಇತಿಹಾಸವನ್ನು ಓದೋದ್ರಿಂದ ಅಂತಾರಾಷ್ಟ್ರೀಯ ಶಾಂತಿ ಮೂಡುತ್ತೆ ಅನ್ನೋದು ಅರ್ಥವನ್ನು ನೀಡುತ್ತೆ. ಏಕೆ ನೀಡುತ್ತೆ ಅಂದರೆ, ನಮಗೆ ಇಂಟರ್ನ್ಯಾಷನಲ್ ಸ್ಪೀಸ್ ಅಂತ ನಾವೇನು ಕರಿತೀವಿ. ನಾವು ವರ್ಲ್ಡ್ ವಾರ್ನ ನಾವು ಮೋಸ್ಟ್ ಬಿಗ್ಗೆಸ್ಟ್ ವಾರ್ ಆಫ್ ದ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಎಷ್ಟು ಡೆಸ್ಟ್ರಾಯ್ ಆಗುತ್ತೆ, ಫಸ್ಟ್ ವರ್ಲ್ಡ್ ವಾರು, ಸೆಕೆಂಡ್ ವರ್ಲ್ಡ್ ವಾರ್, ಇದರ ಒಂದು ಇದರಿಂದ ನಡೆದಿರುವಂಥ ಟ್ರಾಜಿಡಿ ಅಥವಾ ಸ್ಪಾಯಿಲ್ ಆಫ್ ದ ಸೊಸೈಟಿ, ಸ್ಪಾಯಿಲ್ ಆಫ್ ದ ಮಿಲಿಟರಿ, ಸ್ಪಾಯಿಲ್ ಆಫ್ ದ ಸಾಯಿಲ್, ಇವೆಲ್ಲವೂ ಕೂಡ ಅಲ್ಲಿನ ಒಂದು ಎಕನಾಮಿಕಲಿ ಡಿಸ್ಟ್ರಾಯ್ ಆಗುತ್ತೆ. ಫಸ್ಟ್ ವರ್ಲ್ಡ್ ವಾರ್ ನಡೆದ ಒಂದು ಎಫೆಕ್ಟ್ 1914 to 1918 ವರೆಗೆ ನಡೆಯುತ್ತೆ. ಫಸ್ಟ್ ವರ್ಲ್ಡ್ ವಾರ್ 1914 to 18 ಫಸ್ಟ್ ವರ್ಲ್ಡ್ ವಾರ್. ಸೆಕೆಂಡ್ ವರ್ಲ್ಡ್ ವಾರ್ 1939 to 1945. ಈ ಎರಡು ವರ್ಲ್ಡ್ ವಾರ್ ಏನಿದೆ, ಎರಡು ವರ್ಲ್ಡ್ ವಾರಿಂದ ಸಮ್ ಡೆಸ್ಟ್ರಾಯ್ ವರ್ಲ್ಡ್ ಅಲ್ಲಿರುವಂಥ ಬಿಗ್ಗೆಸ್ಟ್ ಕಂಟ್ರಿಗಳು ಸ್ಪಾಯಿಲ್ ಆಗುವ ಒಂದು ರೇಂಜ್ಗೆ ಬರುತ್ತೆ. ಇದರಿಂದ ಅಲ್ಲಿ ಸೊಸೈಟಿ, ಯುರೋಪ್ ಅಂತ ಏನು ಕರಿತೀವಿ, ಇಂಗ್ಲೆಂಡ್, ಫ್ರಾನ್ಸ್, ಇವೆಲ್ಲವೂ ಕೂಡ ಡೆಸ್ಟ್ರಾಯ್, ಅದನ್ನ ಎಕನಾಮಿಕಲಿ ಇದನ್ನು ಹೊಂದುತ್ತೆ. ರಷ್ಯನ್ ಕೂಡ ಇದರ ಒಂದು ರುಚಿಯನ್ನು, ಇದರ ಒಂದು ಎಫೆಕ್ಟನ್ನು ಪಡೆಯುತ್ತೆ. ಇದು ಕೂಡ ಎಕನಾಮಿಕಲಿ ತುಂಬಾ ವೀಕ್ ಆಗೋದಕ್ಕೆ ಮೈನ್ ರೀಸನ್ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಇದು ಬರೀ ಬಡವರೇ ಈ ಒಂದು ಸೊಸೈಟಿಗೆ ಒಂದು ಹ್ಯೂಮನ್ ಒಂದು ವ್ಯಾಲ್ಯೂಸ್ಗಳೇನಿದೆ ಅವೆಲ್ಲವನ್ನೂ ಕೂಡ ತಿಳಿಸುವ ಅಂತ ಇದು. ನಾವು ಅದಕ್ಕೋಸ್ಕರನೇ UN ಅಂತ ಏನು ಕರಿತೀವಿ, ಯುನೈಟೆಡ್ ನೇಷನ್ ಆರ್ಗನೈಸೇಷನ್. ಇದರ ಬೇಸ್ ಮೇಲೆ ಇವತ್ತು ಕೂಡ ನಮಗೆ ತುಂಬ ಒಂದು ಸ್ಟ್ರಾಂಗ್ ಆಗದ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳೋದು. ಯಾವುದೇ ಒಂದು ವಾರ್ ನಡೆಯೋದಾಗೆ ಒಂದು ಎಂಟೈರ್ ವರ್ಲ್ಡ್ನ ಒಂದು ಲೀಡರ್ ಅಂತಲೇ ಕರಿತೀವಿ. ಅದನ್ನ UNOದ ಒಂದು ಸ್ಟ್ರೆಂತ್ ಅಂತ ಹೇಳಿದ್ರೆ, ಇದು ಪೀಸ್ ಆಫ್ ವರ್ಲ್ಡ್, ಪ್ರಪಂಚವನ್ನು ಶಾಂತಿಯಾಗಿ ಇಡೋದಕ್ಕೋಸ್ಕರನೇ ಒಂದು ಆರ್ಗನೈಸೇಷನ್ ಅನ್ನ. ಅದರಲ್ಲಿ ವಿಟೋ ಪವರ್ ಅಂತ ಏನು 5 ರಾಷ್ಟ್ರಗಳಿಗೆ ಇದು ವಿಶೇಷ ಅಧಿಕಾರ ಇರುತ್ತೆ. ಅದರ ಬೇಸ್ ಮೇಲೆ ಡಿಕ್ಲರೇಷನ್ ಅನ್ನ, ಡಿಸಿಷನ್ ಮೇಕಿಂಗ್ ಅನ್ನ ತೆಗೆದುಕೊಳ್ಳಾಗುತ್ತೆ. ನೆಕ್ಸ್ಟ್ ನಾವು ಅದನ್ನ UN ಬಗ್ಗೆ ಅಥವಾ ಅದರ ಫ್ಯೂಚರ್ಸ್ ಬಗ್ಗೆ, ಅದರ ಒಂದು ಫ್ಯಾಕ್ಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು UN ಇದರ ಎಫೆಕ್ಟ್ 1947 ನಲ್ಲಿ ಏನು ನಡೆಯುತ್ತೆ, ಅದೇ ಎಸ್ಟಾಬ್ಲಿಷ್ ಆಗುತ್ತೆ. 1945 ನಲ್ಲಿ UN ಎಸ್ಟಾಬ್ಲಿಷ್ ಆಗುತ್ತೆ. ಅದು ಕೂಡ ಇದು ಕೂಡ ಆಗಿರುತ್ತೆ. 1920 ವಿಶ್ವ ಸಂಘ ಅಂತ ಲೀಗ್ ಆಫ್ ನೇಷನ್ ಒಂದು ಇದು ಕೂಡ ಫೇಲ್ಯೂರ್ ಆಗುತ್ತೆ. ಅದರಿಂದ ಹಿಟ್ಲರ್, ಮುಸೋಲಿನಿ ಇಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಒಂದು ಹೋಲ್ಡಿಂಗ್ ಅನ್ನ ಅಂತಾರೆ. ಅದು ಕೂಡ ಅಲ್ಲಿ ಫೇಲ್ಯೂರ್ ಅನ್ನ ಕಾಣಲಾಗುತ್ತೆ. ಅದು ಈ ಯುನೈಟೆಡ್ ಲೀಗ್ ಆಫ್ ನೇಷನ್, ರಾಷ್ಟ್ರ ಸಂಘ ಅಂತ ಏನು ಕರಿತೀವಿ, ಇದು ಫೇಲ್ಯೂರ್ ಆದ ನಂತರ ವರ್ಲ್ಡ್ ವಾರ್ ನಡೆಯೋದಕ್ಕೆ ರೀಸನ್ ಇಲ್ಲಿ ಡಿಕ್ಟೇಟರ್ಶಿಪ್. ಅದಕ್ಕೋಸ್ಕರನೇ ಅಲ್ಟಿಮೇಟ್ ನಮಗೆ ಒಂದು ಆರ್ಗನೈಸೇಷನ್ ಅಂತ ಆಗುತ್ತೆ. ಅದರಿಂದ ವರ್ಲ್ಡ್ನಲ್ಲಿ ಯಾವುದು ವಾರ್ ನಡೀಬಾರ್ದು, ಯಾವುದೇ ಒಂದು ಇಂಟರ್ನ್ಯಾಷನಲ್ ಪೀಸ್, ವಿಶ್ವ ಶಾಂತಿಯನ್ನು ಕಾಪಾಡುವ ಒಂದು ಹಂತವನ್ನು, ಮಹತ್ವದ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಾಗುತ್ತೆ. ಯಾವುದರಿಂದ ತೆಗೆದುಕೊಳ್ಳಾಗುತ್ತೆ, ಹಿಂದೆ ನಡೆದಂಥ ಒಂದು ವಾರ್ಗಳನ್ನು ನಾವು ಸ್ಟಡಿಯನ್ನು ಮಾಡೋದ್ರಿಂದ, ಅದನ್ನು ರೀಡ್ ಮಾಡೋದ್ರಿಂದ ನಮಗೆ ಸಮ್ ಡೀಟೇಲ್ಸ್ಗಳು, ಸಮ್ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಯಾವುದೇ ಡಾಕ್ಯುಮೆಂಟ್ ಇಲ್ಲ ವರ್ಲ್ಡ್ ವಾರ್ ಬಗ್ಗೆ, ನಮ್ಗೆ ಯಾವುದು ಗೊತ್ತಿಲ್ಲ ಈ ಪ್ರೆಸೆಂಟ್ ಒಂದು ಜನರೇಷನ್ಗೆ ಅಂದರೆ ನಾವು ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತೀವಿ. ಅದನ್ನು ಅರಿವು ಮೂಡಿಸುವ ಪ್ರಯತ್ನವನ್ನು ಯಾವ್ದು ಮಾಡುತ್ತೆ, ಈ ಒಂದು ಹಿಸ್ಟ್ರಿ, ಯೂಸಸ್ ಆಫ್
ಹಿಸ್ಟ್ರಿ ಅಂತಲೇ ನಾವು ಕರೆಯೋದಕ್ಕೆ ಇಂಪಾರ್ಟೆಂಟ್. ಹಿಸ್ಟ್ರಿ ಆಸ್ ಪ್ರೊಫೆಷನಲ್ ಯೂಸಸ್, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯನ್ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನಿರುತ್ತೆ ಎಂಟೈರ್ ಫಸ್ಟ್ ಪೇಪರ್ ನಾವು ಜನರಲ್ ಆಗಿ ತಿಳ್ಕೊಳ್ಳೋದಂತ ಹೇಳಿದ್ರೆ, ನೀವು ಯಾವುದೇ ಸಬ್ಜೆಕ್ಟನ್ನು ಯಾವುದೇ ಒಂದು ಓದಿದ್ರೆ ಆದರೆ ನಿಮಗೆ ಮಿನಿಮಮ್ ಜನರಲ್ ಪೇಪರಲ್ಲಿ 18 to 20 ಮಾರ್ಕ್ಸ್ 18 to 20 ಮಾರ್ಕ್ಸ್ ವರೆಗೆ ಈ ಹಿಸ್ಟ್ರಿಗೆ ಸಂಬಂಧಿಸಿದ ಕ್ವಶನ್ಸ್ ಇರುತ್ತೆ. 100 ಅಲ್ಲಿ 18 to 20% ಎಲ್ಲ ಪೇಪರ್, ಯಾವುದೇ ಪೇಪರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳಿದ್ರೆ ಇದನ್ನ ಮಸ್ಟ್ ಶುಡ್ 18 to 20 ಮಾರ್ಕ್ಸ್ಗೆ ನೀವು ಆನ್ಸರ್ ಮಾಡಲೇಬೇಕಾಗುತ್ತೆ. ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಅದಕ್ಕೋಸ್ಕರನೇ KS, IAS ಮತ್ತು UPS ಎಕ್ಸಾಮ್ಸ್ ಮತ್ತು ST, FD, ಎನಿವನ್ ಎಲ್ಲ ಎಂಟೈರ್ KPSC ಮತ್ತು KE ಈ ಒಂದು ಅಂಡರಲ್ಲಿ ನಡೆಯುವಂಥ ಎಲ್ಲ ಎಕ್ಸಾಮಿನೇಷನ್ಸ್ ಕೂಡ ತಗೊಳ್ಳೋದಕ್ಕೆ ಅದರದೇ ಆದ ಮೇಜರ್ ಆಗಿ ಹಿಸ್ಟ್ರಿಯನ್ನ ಮೇಜರ್ ಸಬ್ಜೆಕ್ಟ್ಗಳನ್ನು ಕೂಡ ತಗೊಂಡು ಪಾಸ್ ಮಾಡುವ IAS ಆಫೀಸರ್ ಮತ್ತು KS ಆಫೀಸರ್ ಆಗೋದಕ್ಕೂ ಕೂಡ ಎಲಿಜಿಬಿಲಿಟಿಯನ್ನು ಇದರ ಮೋಸ್ಟ್ ಇಂಪಾರ್ಟೆಂಟ್ ಯೂಸಸ್ ಆಫ್ ದ ಹಿಸ್ಟ್ರಿಯನ್ನು ಸ್ಟಡಿ ಮಾಡೋದ್ರಿಂದ ಎಷ್ಟು ಯೂಸಸ್, ಮೆನಿ ಯೂಸಸ್ ಆಫ್ ದ ಸ್ಟಡಿ ಆಫ್ ಹಿಸ್ಟ್ರಿ. ಇತಿಹಾಸವನ್ನು ಅಧ್ಯಯನವನ್ನು ಮಾಡೋದ್ರಿಂದ, ಇತಿಹಾಸವನ್ನು ಅಷ್ಟು ಆಳವಾಗಿ ಅಧ್ಯಯನವನ್ನು ಮಾಡೋದ್ರಿಂದ ಇಲ್ಲಿ ಕಾಂಪಿಟೇಟಿವ್ ಒಂದು ಬೆನಿಫಿಟ್ಸ್ ಅನ್ನು ಕೂಡ ನಾವು ಪಡ್ಕೊಳ್ಬೋದು. ನೆಕ್ಸ್ಟ್ ಪಾಯಿಂಟ್, ಹಿಸ್ಟ್ರಿ ಪ್ರಮೋಟ್ ಪ್ರೊಜಿಡಿಯನ್ಸ್ ಅಥವಾ ಪ್ರೊಜಿಡಿಯನ್, ಇತಿಹಾಸ ಪೂರ್ವಗ್ರಹವನ್ನು ಹೋಗಲಾಡಿಸುತ್ತೆ. ಇದು ಲಾಸ್ಟ್ ಪಾಯಿಂಟ್. ಇಷ್ಟು ನಿಮಗೆ ಯೂಸಸ್ ಆಫ್ ಇತಿಹಾಸವನ್ನು ನಾವು ಸ್ಟಡಿಯನ್ನು ಮಾಡೋದ್ರಿಂದ ನಮಗೆ ಹಿಂದೆ ಏನಾಗಿದೆ ಏನು ಅನ್ನೋದನ್ನು ನಾವು ಕಂಪ್ಲೀಟ್ ಆಗಿ ಅದನ್ನು ಸ್ಟಡಿ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ ಅಥವಾ ರೆಕಾರ್ಡ್ ಇರುತ್ತೆ ಅನ್ನೋದೇ ಇದರ ಒಂದು ಪಾಯಿಂಟ್ನ ಇಂಪಾರ್ಟೆನ್ಸ್. ನಿಮಗೆ ಎಷ್ಟು ಪಾಯಿಂಟ್ಗಳು ಏನಿದೆ, ಪಾಯಿಂಟ್ಸ್ಗಳಿಗೆ ನೀವು ಓನ್ ಎಕ್ಸ್ಪ್ರೆಷನ್ ಕೂಡ ಬರೆಯುವಂಥ ಒಂದು ಪಾಯಿಂಟ್ಸ್ಗಳು. ಇದಕ್ಕೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ಪಾಯಿಂಟ್ಸ್ಗಳನ್ನೇ ಬರೀಬೇಕಂತ ಏನು ನಿಮಗೆ ಇದೇನಿಲ್ಲ. ಯಾಕೆಂತ ಹೇಳಿದ್ರೆ ಇವೆಲ್ಲೂ ಕೂಡ ನೀವು ಆನ್ಸರ್ನ ಬರೆಯುವ ಒಂದು ಪಾಯಿಂಟ್ಸ್ಗಳಾಗಿರುತ್ತೆ. ಇಲ್ಲಿ ನಿಮಗೆ ಇದು 5 ಮಾರ್ಕ್ಸ್ ಕ್ವಶನ್ಸ್ 10 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. 10 ಪಾಯಿಂಟ್ಸ್ ಇರುತ್ತೆ. ಆ 10 ಪಾಯಿಂಟ್ಸ್ಗಳಿಗೆ ಓನ್ ಎಕ್ಸ್ಪ್ರೆಷನ್ ಸಮ್ ಅಕಾರ್ಡಿಂಗ್ ಟು ಗ್ರೇಟೆಸ್ಟ್ ಹಿಸ್ಟೋರಿಯನ್ಸ್ ಏನಾದರೂ ಅದ್ರ ಬಗ್ಗೆ ಹೇಳಿದರೆ ಅವಕ್ಕೆ ಒಂದು ಪಾಯಿಂಟ್ಸ್ಗಳನ್ನು ಬರೆದು ಇಂಪಾರ್ಟೆಂಟ್ ಥಾಟ್ಸ್ಗಳನ್ನು, ಇಂಪಾರ್ಟೆಂಟ್ ಇನ್ಸ್ಪಿರೇಷನ್ಸ್, ರಿಲಿಜಿಯನ್ಸ್ ನೇಮ್ಗಳು ಮತ್ತು ಇವುಗಳನ್ನು ಮೆನ್ಷನ್ ಮಾಡಿದ್ರೆ ನಿಮಗೆ ಅಲ್ಟಿಮೇಟ್ ಆದ ಒಂದು ಆನ್ಸರ್ ಆಗುತ್ತೆ. ಇಷ್ಟು ನಿಮಗೆ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಆರ್ ಯೂಸಸ್ ಆಫ್ ಹಿಸ್ಟ್ರಿ. ನಿಮಗೆ ಕ್ವಶನ್ಸ್ಗಳು ಹೇಗೆ ಇರುತ್ತೆ? ವಾಟ್ ಈಸ್ ದ ಮೀನಿಂಗ್ ಆಫ್ ದ ವರ್ಡ್ ಹಿಸ್ಟೋರಿಯಾ? ಹಿಸ್ಟೋರಿಯಾ ಒಂದು ಅದರ ಅರ್ಥ ಏನು? ಇದನ್ನು ಕ್ವಶನ್ಸ್ ಅನ್ನು ಕೇಳ್ತಾನೆ. ವಾಟ್ ಈಸ್ ವರ್ಜಿನ್ ಲ್ಯಾಂಗ್ವೇಜ್ ಇಸ್ ದ ಟರ್ಮ್ ಡಿರೈವ್ಡ್ ಫ್ರಮ್ ಹಿಸ್ಟ್ರಿ. ಇದು ಯಾವ ಒಂದು ಭಾಷೆಯಿಂದ ಬಂದಿದೆ ಅಂತ ಹೇಳಿದ್ರೆ ಗ್ರೀಕ್ ಒಂದು ಭಾಷೆಯಿಂದ ಬಂದಿದೆ ಅನ್ನೋದೊಂದು ಅರ್ಥವನ್ನು. who is called the father of history ಅನ್ನೋ ಕ್ವಶನ್ಸ್. which country did Herodotus belong? ಯಾವ ಒಂದು ಕಂಟ್ರಿ ಅವನು Herodotus ಅಂತ ಹೇಳಿದ್ರೆ ಗ್ರೀಕ್. ಮೆನ್ಷನ್ ದ ವರ್ಕ್ ಆಫ್ Herodotus. Herodotusನ ವರ್ಕ್ ಯಾವುದು ಅಂತ ಹೇಳಿದ್ರೆ ಯಾವುದು ನಿಮಗೆ ಮೋಸ್ಟ್ ಗ್ರೇಟೆಸ್ಟ್ ಪರ್ಷಿಯನ್ ವಾರ್ ಅನ್ನೋದು. who wrote the book City of God? Saint Augustine. Next, who gave the economic introduction of the history? What is different definition of the history by Karl Marx? Karl Marx ಪ್ರಕಾರ definition, J.B. Bury ಪ್ರಕಾರ definition. Mention the books of Arnold Toynbee. Arnold Toynbee ಅವರ ಒಂದು ಬುಕ್ ಅನ್ನು ಕೇಳ್ತಾರೆ, ಸಿಟಿ ಆಫ್ ಗಾಡ್. Who defined history as the rise and fall of civilization. Rise and fall of civilization ಅನ್ನೋದನ್ನ ಡಿಫೈನ್ ಮಾಡಿದಂಥ
ಹಿಸ್ಟೋರಿಯನ್ ಯಾರು ಅನ್ನೋ ಒಂದು ಕ್ವಶನ್ಸ್ ಅನ್ನು ಕೇಳ್ತಾನೆ. ಮೆನ್ಷನ್ ದ ಟೂ ಡೆಫಿನೇಷನ್ ಆಫ್ ಹಿಸ್ಟ್ರಿ. ಈ ಡೆಫಿನೇಷನ್ ತುಂಬ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ, 2 ಮಾರ್ಕ್ಸ್ ಕ್ವಶನ್ಸ್. ಈ ಡೆಫಿನೇಷನ್ 5 to 6 ಡೆಫಿನೇಷನ್ ಅನ್ನ ಏನಿರುತ್ತೆ ಅದನ್ನ ನಿಮಗೆ ಅದು ಇದ್ರೆ ಅದು ಯಾವುದರಲ್ಲಿ 5 ಮಾರ್ಕ್ಸ್ ಕೇಳಿದ್ರು ಹೆಲ್ಪ್ ಆಗುತ್ತೆ, 2 ಮಾರ್ಕ್ಸ್ ಕೇಳಿದ್ರೆ 1 ಮಾರ್ಕ್ಸ್, ಟೋಟಲಿ ನಿಮಗೆ 5 ಮಾರ್ಕ್ಸ್ ವರೆಗೂ ಕೂಡ ರೀಚ್ ಆಗುತ್ತೆ. ಡೆಫಿನೇಷನ್ನು ಗ್ರೇಟೆಸ್ಟ್ ಹಿಸ್ಟೋರಿಯ ಅವರ ಒಂದು ಗ್ರೇಟೆಸ್ಟ್ ವರ್ಕ್. ಈಗ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮಗೆ ಹೆರೋಡೋಟಸ್ ಗ್ರೇಟೆಸ್ಟ್ ವರ್ಕ್, ಪರ್ಷಿಯನ್ ವಾರ್ ಗ್ರೇಟೆಸ್ಟ್ ಅಕಾರ್ಡಿಂಗ್ ಟು ಹಿಸ್ಟ್ರಿ ಬಗ್ಗೆ ಏನು ಹೇಳಿದ್ದೇನೆ ಅನ್ನೋದನ್ನ ಇದನ್ನು ಮಾಡ್ರಿ. mention the any two professional uses of history, which are the two important work of Jawaharlal Nehru. Jawaharlal Nehru ಅವರ ಎರಡು ವರ್ಕ್ಗಳು ಯಾವುವು? ನೇಮ್ ವರ್ಕ್ ಆಫ್ ಕಾರ್ಲ್ ಮಾರ್ಕ್ಸ್ನ ಒಂದು ಕೃತಿಗಳು ಯಾವ ವರ್ಕ್ಗಳು ಯಾವುವು? ಲೈಕ್ ಟು ರೈಟ್ ದ ಡೆಫಿನೇಷನ್ ಆಫ್ ಹಿಸ್ಟ್ರಿ ಮತ್ತೆ ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಹಿಸ್ಟ್ರಿ ಅನ್ನೋದು. ಇವು 5 ಮಾರ್ಕ್ಸ್ ಕ್ವಶನ್ಸ್. 10 ಮಾರ್ಕ್ಸ್ಗೆ ರೇರು ಕ್ವಶನ್ಸ್ ಅನ್ನ ಕೇಳೋದಿಲ್ಲ ನಿಮಗೆ. ಡೆಫಿನೇಷನ್ ಆಫ್ ಹಿಸ್ಟ್ರಿ ಅಂಡ್ ಯೂಸಸ್ ಆಫ್ ಹಿಸ್ಟ್ರಿ 5 ಮಾರ್ಕ್ಸ್, ಟೋಟಲಿ 10 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ರೈಸ್ ಆಗುತ್ತೆ. ಇಷ್ಟು ಫಸ್ಟ್ ಚಾಪ್ಟರ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಮತ್ತೆ 5 ಮಾರ್ಕ್ಸ್ ಕ್ವಶನ್, ಟೋಟಲಿ 7 to 8 ಮಾರ್ಕ್ಸ್ ವರೆಗೂ ಕೂಡ ಫಸ್ಟ್ ಚಾಪ್ಟರ್ ಸಿಂಪಲ್ ಆಗಿರುತ್ತೆ. ಸಿಂಪಲ್ ಆಗಿರುವಂತಹ ಒಂದು ಇದನ್ನ ಈಸಿಯಾಗಿ 5 ಮಾರ್ಕ್ಸ್ ಎಷ್ಟು ಪಾಯಿಂಟ್ ಅನ್ನ ಬರೀಬೇಕು, ಮಿನಿಮಮ್ ಆದರೂ 6 ಪಾಯಿಂಟ್ ಬರೆದು ಅದಕ್ಕೆ ಎಕ್ಸ್ಪ್ಲೇಷನ್ ಅನ್ನು ಕೊಡಿ. ಯೂಸಸ್ ಆಫ್ ಹಿಸ್ಟ್ರಿ, ಎಕ್ಸ್ಪ್ಲೈನ್ ದ ಯೂಸಸ್ ಆಫ್ ಹಿಸ್ಟ್ರಿ ಇದೆ, ಅದಕ್ಕೆ ನೀವು 5 ಮಾರ್ಕ್ಸ್ ಕ್ವಶನ್ಸ್ಗೆ 6 ಪಾಯಿಂಟ್ ಬರೆದು ಮಿನಿಮಮ್ ಎಕ್ಸ್ಪ್ಲೇಷನ್ ದ ಇನಿಷಿಯಲ್ ಇಂಟ್ರೊಡಕ್ಷನ್ಸ್ ಅಲ್ಲಿ ನಮಗೆ ಎರಡು ಸಲ ಒಂದು ಡೀಟೇಲ್ಸ್ ಅನ್ನ ಬರೆದು ನೆಕ್ಸ್ಟ್ ಅದರ ಯೂಸಸ್ ಆಫ್ ಹಿಸ್ಟ್ರಿನ ಬರೀಬೇಕು. ಇಷ್ಟು ಫಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಚಾಪ್ಟರ್ಸ್ ದ ಸ್ಟೋರಿ ಆಫ್ ಹ್ಯೂಮನ್ ಎವಲ್ಯೂಷನ್.